ಕೊಡಗು ಅಂತಂದ್ರೆ ಕೇವಲ ಪ್ರಕೃತಿ ಸೌಂದರ್ಯವಷ್ಟೇ ಅಲ್ಲ, ಇಲ್ಲಿನ ವಿಭಿನ್ನ ಆಚರಣೆಗಳು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರುತ್ತೆ. ಸದ್ಯ 600 ವರ್ಷಗಳ ಇತಿಹಾಸ ಇರುವಂತಹ ಭದ್ರಕಾಳಿ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ನವಿಲುಗರಿ ನೃತ್ಯ, ಜಿಂಕೆ ಕೊಂಬಿನ ಹೆಜ್ಜೆ ಹಾಗೂ ವಧು ವರರ ವಿಶಿಷ್ಟ ಹರಕೆಯ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೊಡಗಿನ ಇಬ್ಬನಿವಳವಾಡಿಯಲ್ಲಿ ವಿಶೇಷ ಉತ್ಸವ. ನಂಬಿದವರನ್ನು ಕೈಬಿಡಲುವಂತೆ ಭದ್ರಕಾಳಿ ದೇವರು. ಸುತ್ತಲೂ ಕಂಗೊಳಿಸುವ ಹಸಿರು ವನರಾಶಿ. ಮಂಜಿನ ನಗರಿ ಮಡಿಕೇರಿಯ ಸನಿಹದಲ್ಲೇ ಇರುವಂತಹ ಇಬ್ಬನಿವಳವಾಡಿ ಗ್ರಾಮ. ಈ ಸುಂದರ ಗ್ರಾಮ, ಈ ಪರಿಸರದ ನಡುವೆ ನೆಲೆ ನಿಂತಿರುವಂತಹ ಭದ್ರಕಾಳಿ ದೇವರ ಸನ್ನಿಧಿಯಲ್ಲಿ ಈಗ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ 600 ವರ್ಷಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ವಿಶಿಷ್ಟ ಸಂಪ್ರದಾಯಗಳಿಗೆ ಸಾಕ್ಷಿಯಾಗಲು ನೂರಾರು ಭಕ್ತರು ಇಲ್ಲಿ ಜಮಾಯಿಸಿರುವುದು. ಭದ್ರಕಾಳಿ ದೇವರ ಈ ಉತ್ಸವವು ಸುಮಾರು 600 ವರ್ಷಗಳಿಂದನೇ ಇರುವ ಒಂದು ಇತಿಹಾಸದ ಒಂದು ದೇವಸ್ಥಾನ ಇದು. ಕೊಡಿಯಾಟ ಆದಮೇಲೆ ಆಂಗೋಲ ಪೊಂಗಲ ಅರಿಕೆ ಇರ್ತದೆ. ಆಂಗೋಲ ಪೊಂಗಲವನ್ನು ನಾವು ಮುಗಿಸಿ ನಂತರ ಪೀಲಿಯಾಟ 12 ತರದ ಆಟ ಇದೆ. ಈ ಉತ್ಸವದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ನವಿಲುಗರಿ ಹಿಡಿದು ಮಾಡುವಂತಹ ನೃತ್ಯ. ಸಾಂಪ್ರದಾಯಿಕ ದಿರಿಸು ತೊಟ್ಟು ಭಕ್ತರು ಸುಮಾರು 10 ವಿವಿಧ ಶೈಲಿಗಳಲ್ಲಿ ನೃತ್ಯವನ್ನ ಮಾಡುತ್ತಾರೆ. ದುಷ್ಟ ಸಂಹಾರಕ್ಕಾಗಿ ಭದ್ರಕಾಳಿ ದೇವಿ ಮಾಡಿದಂತಹ ನೃತ್ಯದ ಪ್ರತೀಕವಾಗಿ ಈ ಸಂಪ್ರದಾಯ ಪಾಲಿಸಲಾಗ್ತಾ ಇದೆ. ನವಿಲುಗರಿಗಳ ಅಂದದ ನೃತ್ಯದ ಜೊತೆಗೆ ಜಿಂಕೆ ಕೊಂಬುಗಳನ್ನು ಹಿಡಿದು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು ನೋಡುಗರ ಕಣ್ಣಿಗೆ ಹಬ್ಬದಂತಾಗಿದೆ. ಇದು ಆಂಗೋಲ ಪೊಂಗಲ್ ಅಂತ ಹೇಳಿದ್ರೆ ದೇವರಿಗೊಂದು ಹರಕೆ ಮಾಡ್ಕೊಳ್ಳೋದು. ಅವರಲ್ಲಿ ಆ ಫ್ಯಾಮಿಲಿಯಲ್ಲಿ ಏನೋ ತೊಂದರೆ ಇದ್ದರೆ ಗಂಡು ಹೆಣ್ಣಾಗಿ ಇಲ್ಲಿ ಡ್ರೆಸ್ ಮಾಡಿಕೊಂಡು ದೇವ್ರ ಸುತ್ತ ಬರೋದು, ಹೆಣ್ಣು ಗಂಡಾಗಿ ದೇವ್ರ ಸುತ್ತ ಬರ್ಕೊಂಡು ಆರಿಕೆಯನ್ನು ತೀರಿಸುವಂತ ಒಂದು ಪದ್ಧತಿ ಆಂಗೋಲ ಪೊಂಗಲ. ಪುರಾತನ ಕಾಲದಿಂದಲೂ ಇದೆ, ಅದು ಸತ್ಯ ಇದೆ. ಅದು ಅವ್ರು ಏನ್ ಹರಕೆ ಮಾಡ್ಕೊಂಡಿದ್ದಾರೆ ಅದು ನೆರವೇರುತ್ತೆ. ಇದು ಆಂಗೋಲ ಪೊಂಗಲ ಅಂತ, ಮತ್ತೆ ಇದು ಹರಕೆ ಹೊತ್ತಿದ್ವಿ ಮಗು ಆಗಿದ್ದಾಗ, ಈಗ ಒಪ್ಪಿಸ್ತಾ ಇದೀವಿ. ಅದು ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಹರಕೆ ಮಾಡಿದ್ವಿ. ವಿಶೇಷ ಅಂದ್ರೆ ಈ ನೃತ್ಯಕ್ಕಾಗಿ ಬಳಸುವಂತಹ ಜಿಂಕೆ ಕೊಂಬುಗಳನ್ನ ಪುರಾತನ ಕಾಲದಿಂದಲೂ ಕೂಡ ದೇವಾಲಯದಲ್ಲೇ ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿ ಇಡಲಾಗಿದೆ. ಪ್ರತಿ ವರ್ಷದ ವಾರ್ಷಿಕ ಉತ್ಸವದ ವೇಳೆ ಮಾತ್ರ ಇವುಗಳನ್ನು ಹೊರತೆಗೆದು ಭಕ್ತಿಪೂರ್ವಕವಾಗಿ ನೃತ್ಯ ಮಾಡುವುದು ಇಲ್ಲಿನ ವಾಡಿಕೆ. ಇನ್ನು ಹಿರಿಯರ ಹಾದಿಯಲ್ಲಿ ಇಂದಿನ ಯುವ ಪೀಳಿಗೆ ಕೂಡ ಈ ಸಂಪ್ರದಾಯವನ್ನ ಚಾಚು ತಪ್ಪದೇ ಪಾಲಿಸ್ತಾ ಇರುವುದು ಒಂದು ವಿಶೇಷ. ಕಮಿಟ್ಮೆಂಟ್ ಇಲ್ಲದಂತಂದ್ರೆ ನಾವು ಇಂಡಿಯಾ ಟೀಮ್ಗೆ ಆಡೋತ್ತಿಗೆ ಆಗ ಮ್ಯಾಚಸ್ ಅದಿದಿಲ್ಲ ಅಂತ ಹೇಳಿದ್ರೆ ನಾವು ಈ ಹಬ್ಬಕ್ಕೆ ಬಂದೇ ಬರ್ತೀವಿ. ಯಾಕೆಂದ್ರೆ ತಾಯಿ ಇದೊಂದು ಮೇಲೆ ನಂಬಿಕೆ, ಮತ್ತೆ ನಮ್ಗೆ ಎಲ್ಲ ವಿಷಯದಲ್ಲಿ ನಾವು ದೊಡ್ಡದಾಗಿ ಬೆಳೆಯೋದಕ್ಕೆ ನಾವು ತುಂಬಾ ನಂಬಿಕೆ ಇಟ್ಟಿದೀವಿ. ಸೊ ದೇವರು ಯಾರನ್ನ ಕೈ ಬಿಟ್ಟಿಲ್ಲ. ಸೊ ಅದಕ್ಕಾಗಿ ಈ ಹಬ್ಬಕ್ಕೆ ಬರಲೇಬೇಕು ನಮ್ದು. ಅದಕ್ಕೆ ಮಕ್ಕಳನ್ನ ಎಲ್ಲ ವರ್ಷ ನಾವು ಬರೋಹಾಗೆ ಮಾಡ್ತೀವಿ. ಇದಕ್ಕೆ ಒಟ್ನಲ್ಲಿ ಆಧುನಿಕತೆಯ ನಡುವೆಯೂ ಕೂಡ ಕೊಡಗಿನ ಮಣ್ಣಿನ ಸೊಗಡು ಹಾಗೂ ಪುರಾತನ ಸಂಪ್ರದಾಯಗಳು ಇಂದಿಗೂ ಕೂಡ ಜೀವಂತವಾಗಿವೆ ಎನ್ನುವುದಕ್ಕೆ ಇಬ್ಬನಿವಳವಾಡಿಯ ಈ ಭದ್ರಕಾಳಿ ಉತ್ಸವವೇ ಸಾಕ್ಷಿ. ಇನ್ನು ವಿಭಿನ್ನ ನೃತ್ಯ ಮತ್ತು ಹರಕೆಗಳ ಮೂಲಕ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಿ ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಅಂತಂದ್ರೆ ಕೇವಲ ಪ್ರಕೃತಿ ಸೌಂದರ್ಯವಷ್ಟೇ ಅಲ್ಲ, ಇಲ್ಲಿನ ವಿಭಿನ್ನ ಆಚರಣೆಗಳು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರುತ್ತೆ. ಸದ್ಯ 600 ವರ್ಷಗಳ ಇತಿಹಾಸ ಇರುವಂತಹ ಭದ್ರಕಾಳಿ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ನವಿಲುಗರಿ ನೃತ್ಯ, ಜಿಂಕೆ ಕೊಂಬಿನ ಹೆಜ್ಜೆ ಹಾಗೂ ವಧು ವರರ ವಿಶಿಷ್ಟ ಹರಕೆಯ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೊಡಗಿನ ಇಬ್ಬನಿವಳವಾಡಿಯಲ್ಲಿ ವಿಶೇಷ ಉತ್ಸವ. ನಂಬಿದವರನ್ನು ಕೈಬಿಡಲುವಂತೆ ಭದ್ರಕಾಳಿ ದೇವರು. ಸುತ್ತಲೂ ಕಂಗೊಳಿಸುವ ಹಸಿರು ವನರಾಶಿ. ಮಂಜಿನ ನಗರಿ ಮಡಿಕೇರಿಯ ಸನಿಹದಲ್ಲೇ ಇರುವಂತಹ ಇಬ್ಬನಿವಳವಾಡಿ ಗ್ರಾಮ. ಈ ಸುಂದರ ಗ್ರಾಮ, ಈ ಪರಿಸರದ ನಡುವೆ ನೆಲೆ ನಿಂತಿರುವಂತಹ ಭದ್ರಕಾಳಿ ದೇವರ ಸನ್ನಿಧಿಯಲ್ಲಿ ಈಗ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ 600 ವರ್ಷಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ವಿಶಿಷ್ಟ ಸಂಪ್ರದಾಯಗಳಿಗೆ ಸಾಕ್ಷಿಯಾಗಲು ನೂರಾರು ಭಕ್ತರು ಇಲ್ಲಿ ಜಮಾಯಿಸಿರುವುದು. ಭದ್ರಕಾಳಿ ದೇವರ ಈ ಉತ್ಸವವು ಸುಮಾರು 600 ವರ್ಷಗಳಿಂದನೇ ಇರುವ ಒಂದು ಇತಿಹಾಸದ ಒಂದು ದೇವಸ್ಥಾನ ಇದು.
ಕೊಡಿಯಾಟ ಆದಮೇಲೆ ಪೀಲಿಯಾಟ, ಆಂಗೋಲ ಪೊಂಗಲ ಅರಿಕೆ ಇರ್ತದೆ. ಆಂಗೋಲ ಪೊಂಗಲವನ್ನು ನಾವು ಮುಗಿಸಿ ನಂತರ ಪೀಲಿಯಾಟ 12 ತರದ ಆಟ ಇದೆ. ಈ ಉತ್ಸವದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ನವಿಲುಗರಿ ಹಿಡಿದು ಮಾಡುವಂತಹ ನೃತ್ಯ. ಸಾಂಪ್ರದಾಯಿಕ ದಿರಿಸು ತೊಟ್ಟು ಭಕ್ತರು ಸುಮಾರು 10 ವಿವಿಧ ಶೈಲಿಗಳಲ್ಲಿ ನೃತ್ಯವನ್ನ ಮಾಡ್ತಾರೆ. ದುಷ್ಟ ಸಂಹಾರಕ್ಕಾಗಿ ಭದ್ರಕಾಳಿ ದೇವಿ ಮಾಡಿದಂತಹ ನೃತ್ಯದ ಪ್ರತೀಕವಾಗಿ ಈ ಸಂಪ್ರದಾಯ ಪಾಲಿಸಲಾಗ್ತಾ ಇದೆ. ನವಿಲುಗರಿಗಳ ಅಂದದ ನೃತ್ಯದ ಜೊತೆಗೆ ಜಿಂಕೆ ಕೊಂಬುಗಳನ್ನು ಹಿಡಿದು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು ನೋಡುಗರ ಕಣ್ಣಿಗೆ ಹಬ್ಬದಂತಾಗಿದೆ. ಇದು ಆಂಗೋಲ ಪೊಂಗಲ್ ಅಂತ ಹೇಳಿದ್ರೆ ದೇವರಿಗೊಂದು ಹರಕೆ ಮಾಡ್ಕೊಳ್ಳೋದು. ಅವರಲ್ಲಿ ಆ ಫ್ಯಾಮಿಲಿಯಲ್ಲಿ ಏನೋ ತೊಂದರೆಗಿಂದ್ರೆ ಇದ್ದರೆ ಗಂಡು ಹೆಣ್ಣಾಗಿ ಇಲ್ಲಿ ಡ್ರೆಸ್ ಮಾಡಿಕೊಂಡು ದೇವ್ರ ಸುತ್ತ ಬರೋದು, ಹೆಣ್ಣು ಗಂಡಾಗಿ ದೇವ್ರ ಸುತ್ತ ಬರ್ಕೊಂಡು ಆರಿಕೆಯನ್ನು ತೀರಿಸುವಂತ ಒಂದು ಪದ್ಧತಿ ಆಂಗೋಲ ಪೊಂಗಲ. ಪುರಾತನ ಕಾಲದಿಂದಲೂ ಇದೆ, ಅದು ಸತ್ಯ ಇದೆ. ಅದು ಅವ್ರು ಏನ್ ಹರಕೆ ಮಾಡ್ಕೊಂಡಿದ್ದಾರೆ ಅದು ನೆರವೇರುತ್ತೆ. ಇದು ಆಂಗೋಲ ಪೊಂಗಲ್ ಅಂತ ಮತ್ತೆ ಇದು ಅರ್ಕೆ ಓದ್ತಿದ್ವಿ ಮಗು ಆಗಿದ್ದಾಗ, ಈಗ ಒಪ್ಪಿಸ್ತಾ ಇದೀವಿ. ಅದು ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಅರ್ಕೆ ಮಾಡಿದ್ವಿ. ವಿಶೇಷ ಅಂದ್ರೆ ಈ ನೃತ್ಯಕ್ಕಾಗಿ ಬಳಸುವಂತಹ ಜಿಂಕೆ ಕೊಂಬುಗಳನ್ನ ಪುರಾತನ ಕಾಲದಿಂದಲೂ ಕೂಡ ದೇವಾಲಯದಲ್ಲೇ ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿ ಇಡಲಾಗಿದೆ. ಪ್ರತಿ ವರ್ಷದ ವಾರ್ಷಿಕ ಉತ್ಸವದ ವೇಳೆ ಮಾತ್ರ ಇವುಗಳನ್ನು ಹೊರತೆಗೆದು ಭಕ್ತಿಪೂರ್ವಕವಾಗಿ ನೃತ್ಯ ಮಾಡುವುದು ಇಲ್ಲಿನ ವಾಡಿಕೆ. ಇನ್ನು ಹಿರಿಯರ ಹಾದಿಯಲ್ಲಿ ಇಂದಿನ ಯುವ ಪೀಳಿಗೆ ಕೂಡ ಈ ಸಂಪ್ರದಾಯವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರುವುದು ಒಂದು ವಿಶೇಷ. ಕಮಿಟ್ಮೆಂಟ್ ಇಲ್ಲದಂತಂದ್ರೆ ನಾವು ಇಂಡಿಯಾ ಟೀಮ್ಗೆ ಆಡೋತ್ತಿಗೆ ಆಗ ಮ್ಯಾಚಸ್ ಅದಿದಿಲ್ಲ ಅಂತ ಹೇಳಿದ್ರೆ ನಾವು ಈ ಹಬ್ಬಕ್ಕೆ ಬಂದೇ ಬರ್ತೀವಿ. ಯಾಕೆಂದ್ರೆ ತಾಯಿ ಇದೊಂದು ಮೇಲೆ ನಂಬಿಕೆ, ಮತ್ತೆ ನಮ್ಗೆ ಎಲ್ಲ ವಿಷಯದಲ್ಲಿ ನಾವು ದೊಡ್ಡದಾಗಿ ಬೆಳೆಯೋದಕ್ಕೆ ನಾವು ತುಂಬಾ ನಂಬಿಕೆ ಇಟ್ಟಿದೀವಿ. ಸೊ ದೇವರು ಯಾರನ್ನ ಕೈ ಬಿಟ್ಟಿಲ್ಲ. ಸೊ ಅದಕ್ಕಾಗಿ ಈ ಹಬ್ಬಕ್ಕೆ ಬರಲೇಬೇಕು ನಮ್ದು. ಅದಕ್ಕೆ ಮಕ್ಕಳನ್ನ ಎಲ್ಲ ವರ್ಷ ನಾವು ಬರೋಹಾಗೆ ಮಾಡ್ತೀವಿ. ಇದಕ್ಕೆ ಒಟ್ನಲ್ಲಿ ಆಧುನಿಕತೆಯ ನಡುವೆಯೂ ಕೂಡ ಕೊಡಗಿನ ಮಣ್ಣಿನ ಸೊಗಡು ಹಾಗೂ ಪುರಾತನ ಸಂಪ್ರದಾಯಗಳು ಇಂದಿಗೂ ಕೂಡ ಜೀವಂತವಾಗಿವೆ ಎನ್ನುವುದಕ್ಕೆ ಇಬ್ಬನಿವಳವಾಡಿಯ ಈ ಭದ್ರಕಾಳಿ ಉತ್ಸವವೇ ಸಾಕ್ಷಿ. ಇನ್ನು ವಿಭಿನ್ನ ನೃತ್ಯ ಮತ್ತು ಹರಕೆಗಳ ಮೂಲಕ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಿ ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಅಂತಂದ್ರೆ ಕೇವಲ ಪ್ರಕೃತಿ ಸೌಂದರ್ಯವಷ್ಟೇ ಅಲ್ಲ, ಇಲ್ಲಿನ ವಿಭಿನ್ನ ಆಚರಣೆಗಳು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರುತ್ತೆ. ಸದ್ಯ 600 ವರ್ಷಗಳ ಇತಿಹಾಸ ಇರುವಂತಹ ಭದ್ರಕಾಳಿ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ನವಿಲುಗರಿ ನೃತ್ಯ, ಜಿಂಕೆ ಕೊಂಬಿನ ಹೆಜ್ಜೆ ಹಾಗೂ ವಧು ವರರ ವಿಶಿಷ್ಟ ಹರಕೆಯ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕೊಡಗಿನ ಇಬ್ಬನಿವಳವಾಡಿಯಲ್ಲಿ ವಿಶೇಷ ಉತ್ಸವ. ನಂಬಿದವರನ್ನು ಕೈಬಿಡಲುವಂತೆ ಭದ್ರಕಾಳಿ ದೇವರು. ಸುತ್ತಲೂ ಕಂಗೊಳಿಸುವ ಹಸಿರು ವನರಾಶಿ. ಮಂಜನ ನಗರಿ ಮಡಿಕೇರಿಯ ಸನಿಹದಲ್ಲೇ ಇರುವಂತಹ ಇಬ್ಬನಿವಳವಾಡಿ ಗ್ರಾಮ. ಈ ಸುಂದರ ಗ್ರಾಮ, ಈ ಪರಿಸರದ ನಡುವೆ ನೆಲೆ ನಿಂತಿರುವಂತಹ ಭದ್ರಕಾಳಿ ದೇವರ ಸನ್ನಿಧಿಯಲ್ಲಿ ಈಗ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ 600 ವರ್ಷಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ವಿಶಿಷ್ಟ ಸಂಪ್ರದಾಯಗಳಿಗೆ ಸಾಕ್ಷಿಯಾಗಲು ನೂರಾರು ಭಕ್ತರು ಇಲ್ಲಿ ಜಮಾಯಿಸಿರುವುದು. ಭದ್ರಕಾಳಿ ದೇವರ ಈ ಉತ್ಸವವು ಸುಮಾರು 600 ವರ್ಷಗಳಿಂದನೇ ಇರುವ ಒಂದು ಇತಿಹಾಸದ ಒಂದು ದೇವಸ್ಥಾನ ಇದು. ಕೊಡಿಯಾಟ ಆದಮೇಲೆ ಪೀಲಿಯಾಟ, ಆಂಗೋಲ ಪೊಂಗಲ ಅರಿಕೆ ಇರ್ತದೆ. ಆಂಗೋಲ ಪೊಂಗಲವನ್ನು ನಾವು ಮುಗಿಸಿ ನಂತರ ಪೀಲಿಯಾಟ 12 ತರದ ಆಟ ಇದೆ. ಈ ಉತ್ಸವದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ನವಿಲುಗರಿ ಹಿಡಿದು ಮಾಡುವಂತಹ ನೃತ್ಯ. ಸಾಂಪ್ರದಾಯಿಕ ದಿರಿಸು ತೊಟ್ಟು ಭಕ್ತರು ಸುಮಾರು 10 ವಿವಿಧ ಶೈಲಿಗಳಲ್ಲಿ ನೃತ್ಯವನ್ನ ಮಾಡ್ತಾರೆ. ದುಷ್ಟ ಸಂಹಾರಕ್ಕಾಗಿ ಭದ್ರಕಾಳಿ ದೇವಿ ಮಾಡಿದಂತಹ ನೃತ್ಯದ ಪ್ರತೀಕವಾಗಿ ಈ ಸಂಪ್ರದಾಯ ಪಾಲಿಸಲಾಗ್ತಾ ಇದೆ. ನವಿಲುಗರಿಗಳ ಅಂದದ ನೃತ್ಯದ ಜೊತೆಗೆ ಜಿಂಕೆ ಕೊಂಬುಗಳನ್ನು ಹಿಡಿದು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು ನೋಡುಗರ ಕಣ್ಣಿಗೆ ಹಬ್ಬದಂತಾಗಿದೆ. ಇದು ಆಂಗೋಲ ಪೊಂಗಲ್ ಅಂತ ಹೇಳಿದ್ರೆ ದೇವರಿಗೊಂದು ಹರಕೆ ಮಾಡ್ಕೊಳ್ಳೋದು. ಅವರಲ್ಲಿ ಆ ಫ್ಯಾಮಿಲಿಯಲ್ಲಿ ಏನೋ ತೊಂದರೆಗಿಂದ್ರೆ ಇದ್ದರೆ ಗಂಡು ಹೆಣ್ಣಾಗಿ ಇಲ್ಲಿ ಡ್ರೆಸ್ ಮಾಡಿಕೊಂಡು ದೇವ್ರ ಸುತ್ತ ಬರೋದು, ಹೆಣ್ಣು ಗಂಡಾಗಿ ದೇವ್ರ ಸುತ್ತ ಬರ್ಕೊಂಡು ಆರಿಕೆಯನ್ನು ತೀರಿಸುವಂತ ಒಂದು ಪದ್ಧತಿ ಆಂಗೋಲ ಪೊಂಗಲ. ಪುರಾತನ ಕಾಲದಿಂದಲೂ ಇದೆ, ಅದು ಸತ್ಯ ಇದೆ. ಅದು ಅವ್ರು ಏನ್ ಹರಕೆ ಮಾಡ್ಕೊಂಡಿದ್ದಾರೆ ಅದು ನೆರವೇರುತ್ತೆ. ಇದು ಆಂಗೋಲ ಪೊಂಗಲ್ ಅಂತ ಮತ್ತೆ ಇದು ಅರ್ಕೆ ಓದ್ತಿದ್ವಿ ಮಗು ಆಗಿದ್ದಾಗ, ಈಗ ಒಪ್ಪಿಸ್ತಾ ಇದೀವಿ. ಅದು ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಅರ್ಕೆ ಮಾಡಿದ್ವಿ. ವಿಶೇಷ ಅಂದ್ರೆ ಈ ನೃತ್ಯಕ್ಕಾಗಿ ಬಳಸುವಂತಹ ಜಿಂಕೆ ಕೊಂಬುಗಳನ್ನ ಪುರಾತನ ಕಾಲದಿಂದಲೂ ಕೂಡ ದೇವಾಲಯದಲ್ಲೇ ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿ ಇಡಲಾಗಿದೆ. ಪ್ರತಿ ವರ್ಷದ ವಾರ್ಷಿಕ ಉತ್ಸವದ ವೇಳೆ ಮಾತ್ರ ಇವುಗಳನ್ನು ಹೊರತೆಗೆದು
ಭಕ್ತಿಪೂರ್ವಕವಾಗಿ ನೃತ್ಯ ಮಾಡುವುದು ಇಲ್ಲಿನ ವಾಡಿಕೆ. ಇನ್ನು ಹಿರಿಯರ ಹಾದಿಯಲ್ಲಿ ಇಂದಿನ ಯುವ ಪೀಳಿಗೆ ಕೂಡ ಈ ಸಂಪ್ರದಾಯವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರುವುದು ಒಂದು ವಿಶೇಷ. ಕಮಿಟ್ಮೆಂಟ್ ಇಲ್ಲದಂತಂದ್ರೆ ನಾವು ಇಂಡಿಯಾ ಟೀಮ್ಗೆ ಆಡೋತ್ತಿಗೆ ಆಗ ಮ್ಯಾಚಸ್ ಅದಿದಿಲ್ಲ ಅಂತ ಹೇಳಿದ್ರೆ ನಾವು ಈ ಹಬ್ಬಕ್ಕೆ ಬಂದೇ ಬರ್ತೀವಿ. ಯಾಕೆಂದ್ರೆ ತಾಯಿ ಇದೊಂದು ಮೇಲೆ ನಂಬಿಕೆ ಮತ್ತೆ ನಮ್ಗೆ ಎಲ್ಲ ವಿಷಯದಲ್ಲಿ ನಾವು ದೊಡ್ಡದಾಗಿ ಬೆಳೆಯೋದಕ್ಕೆ ನಾವು ತುಂಬಾ ನಂಬಿಕೆ ಇಟ್ಟಿದೀವಿ. ಸೊ ದೇವರು ಯಾರನ್ನ ಕೈ ಬಿಟ್ಟಿಲ್ಲ. ಸೊ ಅದಕ್ಕಾಗಿ ಈ ಹಬ್ಬಕ್ಕೆ ಬರಲೇಬೇಕು ನಮ್ದು. ಅದಕ್ಕೆ ಮಕ್ಕಳನ್ನ ಎಲ್ಲ ವರ್ಷ ನಾವು ಬರೋಹಾಗೆ ಮಾಡ್ತೀವಿ. ಇದಕ್ಕೆ ಒಟ್ನಲ್ಲಿ ಆಧುನಿಕತೆಯ ನಡುವೆಯೂ ಕೂಡ ಕೊಡಗಿನ ಮಣ್ಣಿನ ಸೊಗಡು ಹಾಗೂ ಪುರಾತನ ಸಂಪ್ರದಾಯಗಳು ಇಂದಿಗೂ ಕೂಡ ಜೀವಂತವಾಗಿವೆ ಎನ್ನುವುದಕ್ಕೆ ಇಬ್ಬನಿವಳವಾಡಿಯ ಈ ಭದ್ರಕಾಳಿ ಉತ್ಸವವೇ ಸಾಕ್ಷಿ. ಇನ್ನು ವಿಭಿನ್ನ ನೃತ್ಯ ಮತ್ತು ಹರಕೆಗಳ ಮೂಲಕ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಿ ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ ಕೊಡಗು.